ಹಾಯ್ ಹಲೋ. ಇವತ್ತು ನಾವು ಏನು ಮಾಡೋಣ ಅಂದ್ಕೊಂಡಿದ್ದೀವಿ. ಇವತ್ತು ನಾವು ಬಟಾಣಿ ಸೀಸನ್ ನಡೀತಾ ಇದೆಯಲ್ಲ, ಹಂಗಾಗಿ ಇವತ್ತು ಬಟಾಣಿ ಮೆಂತ್ಯ ಸೊಪ್ಪು ಚಿತ್ರಾನ್ನ. ಓಕೆನಾ, ರೆಡಿನಾ? ಹೇಳ ಏನೇನು ಬೇಕು ಅಂತ. ಇದು ನಾನು ಮಾಡ್ತಿರೋದು 1ರಿಂದ 1.5 ಕಪ್ ರೈಸಿಗೆ. ಇದು ನನ್ನ ಕ್ವಾಂಟಿಟಿ ಹೇಳ್ತಾ ಇರೋದು. ಓಕೆನಾ, ಇವಾಗ ನೋಡಿ, ಬಟಾಣಿ ಸ್ವಲ್ಪ ಒಂದು ಬೌಲ್ ತಗೊಳ್ಳಿ, ಚಿಕ್ಕ ಬೌಲ್ ಅಷ್ಟು. 1 ಈರುಳ್ಳಿ, 1 ಟೊಮೊಟೊ, 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಅದು 1 ಬೌಲಷ್ಟು ಮೆಂತ್ಯ ಸೊಪ್ಪು ಸ್ವಲ್ಪ. ಇವಾಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಬಟಾಣಿನ ಸ್ವಲ್ಪ 1-2-3 ಮಿನಿಟ್ಸು ಬೇಯಿಸ್ಕೊತೀನಿ, ಸ್ವಲ್ಪ ಉಪ್ಪು ಹಾಕಿ. ಯಾಕೆ ಅಂದರೆ ಇದು ಈರುಳ್ಳಿಯಲ್ಲಿ ಬಾಡಿಸೋ ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ, ಈರುಳ್ಳಿ ತುಂಬ ಮೆತ್ತಗೆ ಬೆಂದು ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರಲ್ಲಿ ಬೇಯಿಸಿಟ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ಅಂದರೆ, ಈ ಎಣ್ಣೆ ಒಗ್ಗರಣೆಯಲ್ಲಿ ಇನ್ನು ಸ್ವಲ್ಪ ಬೇಯಿಸ್ಬೋದು ಅಷ್ಟೇ, ತುಂಬ ಬೇಯಿಸೋ ಕೆಲಸ ಇರಲ್ಲ. ಹಾಗಾಗಿ ಇವಾಗ ನಾವು ಫಸ್ಟು ಬಟಾಣಿನ ಬೇಯಿಸ್ಕೊಳೋಣ. ಓಕೆನಾ, ನೋಡಿ ಇವಾಗ ಬಟಾಣಿನ ಬೇಯಿಸೋಕೆ ಇಡ್ತಾ ಇದ್ದೀನಿ. ನೋಡಿ, ಈಗ ಬಟಾಣಿ 2 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ತಕ್ಷಣ ತೆಗೆದು ಇದನ್ನು ಈ ಥರ ತಣ್ಣೀರಲ್ಲಿ ಹಾಕ್ಕೊಂಬಿಡ್ಬೇಕು. ಏನಂದರೆ ಗ್ರೀನಿಶ್ ಹೋಗೋದಿಲ್ಲ, ಹಾಗೇ ಇರುತ್ತೆ. ಈಗ ಬಿಸಿನೀರಲ್ಲಿ ಹಂಗೆ ಬಿಟ್ಟರೆ ಅನ್ಕೋ, ಅದೊಂಥರ ಗ್ರೀನ್ ಹೋಗ್ಬಿಟ್ಟು ಕಲರ್ ಕಡಿಮೆ ಫೇಡ್ ಆಗಿಬಿಡುತ್ತೆ. ಒಂಥರ ಬ್ಲ್ಯಾಕ್ ಕಲರ್ ಥರ ಗ್ರೀನಿಶ್ ಆಗಿರಲ್ಲ. ನೋಡಿ ಎಷ್ಟು ಗ್ರೀನಿಶ್ ಆಗಿ. ಅದಕ್ಕೆ ತಕ್ಷಣ ತಕ್ಕೊಂಡು ಈ ಥರ ನೀರಲ್ಲಿ ಹಾಕ್ಕೋಬೇಕು. ನೋಡಿ, ಈಗ ಎಲ್ಲ ಇವಾಗ ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಫಸ್ಟ್ ಬಾಡಿಸ್ಕೊಳೋಣ, ಒಗ್ಗರಣೆ ಮಾಡ್ಕೊಳೋಣ. ನಾನು ಅದೇ 1-1.5 ಕಪ್ ರೈಸ್ ಸಿಗಲ್ವಾ, 4 to 5 ಸ್ಪೂನ್ಸು ಎಣ್ಣೆ ಹಾಕಿದ್ದೀನಿ. ಈಗ ಇವೆಲ್ಲ ಟೊಮಾಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಮೆಂತ್ಯ ಸೊಪ್ಪು, ಬಟಾಣಿ ಎಲ್ಲ 1 ನಿಮಿಷ ಇದಕ್ಕೆ ಹಾಕ್ತೀನಿ ಈಗ ಒಗ್ಗರಣೆ ಮಾಡೋಕ್ಕೆ. ಏನಂದರೆ ಇವಾಗ ನೋಡಿ, ನಾವು ಗ್ರೀನ್ ಆಗಿರೋದನ್ನು, ಗ್ರೀನು ರೆಡ್ಡು ನೋಡೋಕ್ಕೆಲ್ಲ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಏನೋ ಅಂದ್ಕೋಬೋದು, ಏನಪ್ಪ ತರಕಾರಿ ಏನು ತಿಂದಿಲ್ವೇ ಈರೋಜು ಈ ದಿನ ಆಗ ಅಂದ್ಕೊಳೋ ಆಗಿಲ್ಲ. ಈ ರೈಸಲ್ಲೂ ಮೆಂತ್ಯ ಇದೆ, ಇದು ತುಂಬ ಕಣ್ಣಿಗೆ ತುಂಬ ಒಳ್ಳೆಯದು. ಟೊಮೊಟೊ ಇದೆ, ಬಟಾಣಿ ತುಂಬ ಪ್ರೋಟೀನ್ ಇದೆ. ಹಂಗಾಗಿ ಇವನ್ನೆಲ್ಲ ಈ ಥರ ಸೀಸನ್ ವೈಸ್ ತಿನ್ನೋದು ತುಂಬಾ ಒಳ್ಳೆಯದು. ಸರಿ, ಈಗ ಫಸ್ಟ್ ಜೀರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ. ಏನು ಅಂದರೆ ನನ್ನ ಪ್ರಕಾರ ಒಂದೊಂದೇ ನಿಧಾನಕ್ಕೆ ಅದು ಬೇಯಬೇಕು, ಫಸ್ಟು ಇದು ಬೇಯಬೇಕು, ಆ ಥರ ಏನಿಲ್ಲ. ಇವಾಗ ನಾನು ಹೇಳ್ತಿರೋದು, ಈಗ ಅರ್ಜೆಂಟಲ್ಲಿ ಇರ್ತೀರ ನೀವೆಲ್ಲರೂ, ವರ್ಕಿಗೆ ಜಾಬ್ ಹೋಗಿರೋ, ನನ್ನ ಪ್ರಕಾರ ನಾನೆಲ್ಲ ಹಾಕ್ಬಿಡ್ತೇನೆ ಒಂದೇ ಸತಿ, ಎಲ್ಲ ಜೊತೆಗೆ ಬೇಯುತ್ತೆ. ಫಸ್ಟ್ ಒಬ್ಬರು 1 ಈರುಳ್ಳಿ ಹಾಕಬೇಕು, ಆಮೇಲೆ ಸ್ವಲ್ಪ 1 ನಿಮಿಷ ಅದು ಬೆಂದ್ಬಿಟ್ಟು ಟೊಮೊಟೊ ಹಾಕಬೇಕು, ಹಾಗೆಲ್ಲ ಅಂತಾರೆ. ಅದು ಹೌಸ್ ವೈಫ್ಗಳಿಗೆ ಸರಿ ಹೋಗುತ್ತೆ. ನೀವು ಜಾಬ್ ಹೋಗ್ತಾ ಇರ್ತೀರಲ್ವ, ಅರ್ಜೆಂಟಲ್ಲಿ ಇರ್ತೀರ, ಆ ಥರ ಏನಿಲ್ಲ, ಈ ಥರನೂ ಮಾಡಿ ಚೆನ್ನಾಗೇ ಇರುತ್ತೆ. ಟೇಸ್ಟ್ ಎಲ್ಲ ಒಂದೇ. ಈಗ ಈರುಳ್ಳಿ ಹಾಕಿದೆ. ನೆಕ್ಸ್ಟ್ ನಾನು ಇದು ಹಾಕ್ಬೇಕು ಅದು ಹಾಕ್ಬೇಕಂತೇನಿಲ್ಲ, ಕೈಗೆ ಏನು ಸಿಗುತ್ತೋ ಅದನ್ನು ಹಾಕ್ಬಿಡೋದು ಫಸ್ಟಿಗೆ. ಟೊಮೊಟೊ, ಇನ್ನು ಇವನ್ನೆಲ್ಲ ಹಾಕಿ ನೀವು 1 ನಿಮಿಷ ಬೇರೆ ಕೆಲಸನೂ ಮಾಡೋಕ್ಕೆ ಹೋಗ್ಬೋದು, ಇದ್ರ ಮುಂದೆನೇ ನಿಂದ್ರೋ ಕೆಲಸ ಇರಲ್ಲ. ಇವಾಗ ಮೆಂತ್ಯ ಇವೆಲ್ಲ ಹಾಕ್ಬಿಟ್ಟು ಇವಾಗ ಕೈ ಆಡೋದು. ನೆಕ್ಸ್ಟ್ ಇವಾಗ ಬಟಾಣಿ. ನಿಮ್ಮ ಬಟಾಣಿ ಬೇಯಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಟೈಮ್ ಇಲ್ಲ ಅಂದ್ರೂ ಇದರಲ್ಲೇ ಹಾಕ್ಬಿಡಿ, ಇದರಲ್ಲೇ ಸ್ವಲ್ಪ ಬೆಂದ್ಬಿಡುತ್ತೆ ಒಗ್ಗರಣೆಯಲ್ಲೇ. ನನಗೆ ಈ ಥರ ಇಷ್ಟ, ಹಂಗಾಗಿ ನಾನು ಈ ಥರ ಮಾಡ್ಕೊತೀನಿ. ನೀವು ಡೈರೆಕ್ಟಾಗಿ ಬಟಾಣಿ ಬಿಟ್ಕೊಂಡ್ಬಿಟ್ಟು ಇದರಲ್ಲೇ ಹಾಕ್ಕೊಂಬಿಡ್ಬೋದು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಉಪ್ಪು. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮೆಂತ್ಯ ಸೊಪ್ಪು ಒಗ್ಗರಣೆ ಎಲ್ಲ.
ನೋಡಿ, ನೀವು ತುಂಬ ಸುಮ್ಮನೆ ಚಿತ್ರಾನ್ನ ಮಾಡ್ಕೊತೀರಾ ಅಂದ್ಕೊಡ್ರಿ, ಅದರಲ್ಲಿ ಆ್ಯಕ್ಚುಲಿ ಏನು ಅಷ್ಟೇನಿರಲ್ಲ. ಬಾಡಿಗೆ ಬೇಕಾಗಿರೋದು ಏನಿದೆ ಅದೇ. ಈ ಥರ ನೀವು ಮೆಂತ್ಯ ಸೊಪ್ಪು ಅಟ್ಲೀಸ್ಟ್ ಒಂದು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದರೆ ಬಾಡಿಗೆ ಬೇಕಾಗಿರೋ ವಿಟಮಿನ್ಸ್ ಆಗಲಿ, ನಿಮಗೆ ಒಂಥರ ಸ್ಟ್ರೆಂತ್ ಬರುತ್ತೆ. ಬೇರೆ ರೈಸ್ ತಿಂದೆ ಅನ್ನೋ ಫೀಲಿಂಗ್ ಇರಲ್ಲ. ಇದರಲ್ಲೆಲ್ಲ ಇರುತ್ತಲ್ಲ, ಬಟಾಣಿ, ಟೊಮೊಟೊ, ಮೆಂತ್ಯ, ಒಂಥರ ಶಕ್ತಿನೂ ಕೊಟ್ಟಂಗಾಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಬೇರೆ ಸುಮ್ಮನೆ ಏನೋ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದಕ್ಕಿಂತ ಅಟ್ಲೀಸ್ಟ್ ಇನ್ನೊಂದು 5 ಮಿನಿಟ್ಸ್ ಸ್ಪೆಂಡ್ ಮಾಡಿದರೆ ಈ ಥರ ಒಂದು ಒಳ್ಳೆ ಊಟ ಮಾಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಒಂದನೇ ಅರಿಶಿನ ಹಾಕಿದ್ದೀನಿ. ಇವಾಗ ಉಪ್ಪು ನೀವು ನೋಡಿಕೊಡ್ರಿ, ಫಸ್ಟ್ 1 ಸ್ಪೂನ್ ಹಾಕ್ಕೊಡ್ರಿ, ಪರವಾಗಿಲ್ಲ, 1 ಸ್ಪೂನ್ ಹಾಕ್ಬೋದು. ಹಾಕ್ಬಿಟ್ಟು ನೀವು 1-2 ನಿಮಿಷ ಮುಚ್ಚಿಡೋಣ. ಇದಕ್ಕೆಲ್ಲ ಸ್ವಲ್ಪ ಬಟಾಣಿಗೆ ಎಲ್ಲ ಒಂಚೂರು ಇದೆಲ್ಲ ಹಾಕಬೇಕಲ್ಲ, ಒಂದು 2 ಮಿನಿಟ್ಸ್ ಮುಚ್ಚಿಡೋಣ. ನೋಡೀಗ 2 ಮಿನಿಟ್ಸ್ ಮೇಲೆ ಈ ಥರ ಆಯಿತು. ಇದು ನಿಮ್ಗೆ ಸ್ವಲ್ಪ ನಿಮಗೇನಾದರೂ ಎಣ್ಣೆ ಕಡಿಮೆ ಅನ್ನಿಸ್ತು ಅಂದ್ಕೊಳ್ಳಿ, ಅವಾಗ ಏನು ಮಾಡ್ಬೋದು, ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೋಬೋದು, ಇದೊಂಚೂರು ತುಪ್ಪ ಹಾಕ್ಕೋಬೋದು. ಅದೇನೂ ಆಗಲ್ಲ, ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ಏನು ಆ ಥರ ಏನು ಅನಿಸಲ್ಲ. ಹಸಿ ಎಣ್ಣೆ ಸ್ಮೆಲ್ಲು ಆ ಥರ ಅಂದ್ಕೊತೀರ, ಹಂಗೇನಿರೋದಿಲ್ಲ. ಅದು ಮತ್ತೆ ಬಿಸಿ ಇದರಲ್ಲಿ ಮಿಕ್ಸ್ ಆಗಿಬಿಡುತ್ತಲ್ಲ, ಅವಾಗೇನು ಅನ್ಸಲ್ಲ, ಹಾಕ್ಕೋಬೋದು. ಸ್ವಲ್ಪ ನಿಮಗೆ ಡ್ರೈ ಅನ್ನಿಸಿದರೆ, ಎಲ್ಲ ಕಲಸಿದ ಮೇಲೆ ಡ್ರೈ ಅನಿಸಿದರೆ ಒಂಚೂರು ತುಪ್ಪನೂ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗೇ ಇರುತ್ತೆ. ನೋಡಿ, ಇವಾಗ ಈ ಥರ ಆಯಿತು. ಈಗ ಇದನ್ನು ಆಫ್ ಮಾಡಿ ಇದಕ್ಕೆ ವೈಟ್ ರೈಸ್ ಬೆರೆಸೋಣ. ಓಕೆ, ನೋಡಿ ಇವಾಗ ಆಗಿದೆ. ಇವಾಗ ಒಗ್ಗರಣೆ ಅದು ಈ ಥರ ಆಗುತ್ತೆ. ಒಂದು 5 ಮಿನಿಟ್ಸ್ ಫಸ್ಟ್ ಅನ್ನಕ್ಕೆ ಇಟ್ಕೊಂಬಿಡಿ, ಅಷ್ಟೊತ್ತಿಗೆ ಇದನ್ನು ಒಗ್ಗರಣೆ ಆಗಿಬಿಡುತ್ತೆ, ಟೈಮ್ ಸರಿ ಹೋಗುತ್ತೆ. ಎಲ್ಲ ಸೇರಿನೂ ಒಂದು 10-15 ಮಿನಿಟ್ಸಲ್ಲಿ ನಿಮ್ಮ ರೈಸ್ ರೆಡಿ ಆಗುತ್ತೆ. ಸರಿ, ಇವಾಗ ಇದಕ್ಕೆ ರೈಸ್ ಹಾಕೋಣ. ನಾವು ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕ್ಕೋಬೇಕು. ಏನಂದರೆ ಡೈರೆಕ್ಟಾಗಿ ಇವಾಗ ಕೆಲವೊಬ್ಬರಿಗೆ ನಿಂಬೆಹಣ್ಣು ಜ್ಯೂಸ್ ಕುಡಿದರೆ ಸ್ವಲ್ಪ ಶೀತ ಅನಿಸುತ್ತೆ, ಹೆಡ್ಡೇಕ್ ಅನಿಸುತ್ತೆ ಅಂತಾರೆ. ನಮ್ಗೆ ಸಿ ವಿಟಮಿನ್ ಬೇಕಲ್ವಾ, ಅದಕ್ಕೆ ನಾವೇನು ಮಾಡ್ತೀವಿ, ನಾನು ಆ್ಯಕ್ಚುಲಿ ಎಲ್ಲ ಸ್ವಲ್ಪ ಫುಡ್ಡಲ್ಲಿ ಪಲ್ಯಗಳಿಗೆ ಈ ಥರ ಚಿತ್ರಾನ್ನ ಎಲ್ಲದಕ್ಕೂ ಒಂದು ಸ್ವಲ್ಪ ನಿಂಬೆಹಣ್ಣೆ ಯೂಸ್ ಮಾಡೋದು ಜಾಸ್ತಿ. ಅವಾಗ ಏನಾಗುತ್ತೆ, ಸಿ ವಿಟಮಿನ್ ನಮ್ಮ ಬಾಡಿಗೆ ಹೋದಂಗೂ ಆಗುತ್ತೆ, ಹೆಲ್ತಿಗೂ ಒಳ್ಳೆಯದಲ್ವಾ. ನಾವು ಏನೇ ಮಾಡಿದ್ರೂ ಹೆಲ್ತಿಗೂ ಒಳ್ಳೆಯದಾಗಬೇಕು, ರುಚಿನೂ ಆಗಿರಬೇಕು ಅಲ್ವಾ. ಇವಾಗ ನೋಡಿ, ಅನ್ನ ಕಲಿಸ್ಬೇಕು. ಆಯಿತು, ಅನ್ನ ರೆಡಿಯಾಗಿದೆ. ಆ್ಯಕ್ಚುಲಿ 3 to 4 ಸ್ಪೂನ್ಸ್, 4 to 5 ಸ್ಪೂನ್ಸೇ ಕರೆಕ್ಟಾಗಿತ್ತು. ನಾನೇನು ಅಂದ್ಕೊಂಡೆ, ಅದು ನೋಡೋಕೆ ಅದು ಸ್ವಲ್ಪ ಬಾಡಿಸ್ದಾಗ ಒಗ್ಗರಣೆಗೆ ಡ್ರೈಯಾಗಿ ಕಾಣ್ತಾ ಇತ್ತು ಅಂತ 1 ಸ್ಪೂನ್ ಎಣ್ಣೆ ಹಾಕಿದೆ. ಆ್ಯಕ್ಚುಲಿ ಅದು ಒಂಚೂರು ಜಾಸ್ತಿನೇ ಅನ್ನಿಸ್ತು. ಅದು ಡ್ರೈಯಾಗಿ ಕಾಣುತ್ತೆ ಅಷ್ಟೇ, ಅಂದರೆ ಕ್ವಾಂಟಿಟಿ ಅದರಲ್ಲಿ ಬಟಾಣಿ ಎಲ್ಲ ಈರುಳ್ಳಿ ಹಂಗಿರೋದ್ರಿಂದ ಅದು ಕಲಿಸ್ದಾಗ ಎಣ್ಣೆ ಕರೆಕ್ಟಾಗಿದೆ. ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಅದೇ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕೋಣ. ಅದೇ ಹೇಳ್ದಲ್ಲ, ನನಗೆ ನಿಂಬೆಹಣ್ಣು ಕೂಡ ಇಷ್ಟ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಸಿ ವಿಟಮಿನ್ಸ್ ಇರುತ್ತೆ ಅಂತ. ಇವಾಗ ಇನ್ನೊಂದು ಸತಿ ಕಲಿಸ್ಬಿಡೋಣ ಚೆನ್ನಾಗಿ. ಕೈಯಿಂದ ಬೇಕಿದ್ರೂ ಕಲಿಸ್ಕೋಬೋದು, ಇನ್ನು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಅದೊಂಥರ ಟೇಸ್ಟು, ಎಲ್ಲ ನೀಟಾಗಿ ಅನ್ನಕ್ಕೆಲ್ಲ ಹತ್ತಿದಂಗೆ ಇರುತ್ತೆ. ಬೇಕಿದ್ರೆ ಡಿಫ್ರೆನ್ಸ್ ನೋಡಿ, ಒಂದು ದಿವಸ ಗೊತ್ತಾಗುತ್ತೆ. ಸ್ಪೂನಿಂದ ಕೈ ಆಡಿಬಿಟ್ಟು ಲಾಸ್ಟಿಗೆ ನಾವು ಈ ಥರ ಕೈಯಿಂದ ಒಂದು ಸತಿ ಕೈ ಆಡಿಬಿಟ್ರೆ ಅದೊಂಥರ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇವಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗೆ ನಮ್ಮದು ಮೆಂತೆ ಬಟಾಣಿ ಚಿತ್ರಾನ್ನ ರೆಡಿ. ನೀವು ಟ್ರೈ ಮಾಡಿ, ಓಕೆನಾ? ನೆಕ್ಸ್ಟ್ ಮತ್ತೆ ಸಿಗೋಣ, ಬಾಯ್.